ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಅಮಾವಾಸ್ಯೆ ದಿನ ಅಂದ್ರೆ ಆಷಾಢ ಮಾಸದ ಕೊನೆ ದಿನ ಇದರ ಆಚರಣೆ. ಕನ್ಯೆಯರು ತನಗೆ ಒಳ್ಳೆ ಪತಿ ಸಿಗಬೇಕು ಅಂತ, ಮದುವೆಯಾದ ಹೆಣ್ಮಕ್ಳು ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತ, ಅದರಲ್ಲೂ ವಿಶೇಷವಾಗಿ ಮದುವೆಯಾದ ಮೊದಲ ವರ್ಷ ಹೆಣ್ಮಕ್ಳು ಗಂಡನಿಗಾಗಿ ಮಾಡುವ ವ್ರತವೇ ಜ್ಯೋತಿರ್ಭೀಮೇಶ್ವರ ವ್ರತ. ಭೀಮನ ಅಮಾವಾಸ್ಯೆ ಬರೀ ಪತಿಯ ಪೂಜೆಗೆ ಸೀಮಿತವಲ್ಲ ಸಹೋದರ. ಇನ್ನು ಮನೆಯ ಗಂಡಸರು ಹೀಗೆ ಯಾರೇ ಆಗಿದ್ರು ಇವರ ಸುಖ ಸಮೃದ್ಧಿ ಮತ್ತು ಆಯಸ್ಸಿಗಾಗಿ ಮನೆಯ ಹೆಣ್ಮಕ್ಳು ಇದನ್ನ ಮಾಡೋದು ವಾಡಿಕೆ. ಬಂಡಾರು ಒಡೆಯೋದು ಅನ್ನೋ ಒಂದು ಸಂಪ್ರದಾಯ ಈ ಸಮಯದಲ್ಲಿ ಆಚರಿಸೋದು ಸರ್ವೇ ಸಾಮಾನ್ಯ. ಅಂದ್ರೆ ಮನೆಯಲ್ಲಿ ಈ ದಿನ ವಿಶೇಷವಾಗಿ ಕಡುಬು ಅಥವಾ ಇಡ್ಲಿ ಹೀಗೆ ಹಬೆಯಲ್ಲಿ ಬೇಯಿಸಿದಂತದ್ದನ್ನ ಹೆಚ್ಚು ಮಾಡ್ತಾರೆ. ಸಾಮಾನ್ಯವಾಗಿ ಕರಿದ ಪದಾರ್ಥಗಳನ್ನ ಭೀಮನ ಅಮಾವಾಸ್ಯೆ ದಿನ ಮಾಡೋದಿಲ್ಲ. ಹೀಗೆ ಕಡುಬು ಅಥವಾ ಇಡ್ಲಿ ಮಾಡುವಾಗ ಅದರೊಳಗೆ ನಾಣ್ಯಗಳನ್ನ ಇಟ್ಟು ಮನೆಯ ಗಂಡು ಮಕ್ಕಳ ಕೈಲಿ ಇದನ್ನ ಒಡಿಸ್ಬೇಕು. ಇನ್ನು ಕಡುಬನ್ನ ಒಡೆದಂತಹ ಮನೆಯ ಗಂಡು ಮಕ್ಕಳು ಒಳಗೇನ್ ಸಿಗತ್ತೆ ಅನ್ನೋದ್ರ ಪ್ರಕಾರ ಮನೆಯ ಹೆಣ್ಮಕ್ಕಳಿಗೆ ಉಡುಗೊರೆಗಳನ್ನ ಕೊಡಬೇಕು. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಉಲ್ಲೇಖ ಸ್ಕಂದ ಪುರಾಣದಲ್ಲಿದೆ. ರಾಜನೊಬ್ಬ ತನ್ನ ಸತ್ತ ಮಗನಿಗೆ ಹೆಣ್ಣನ್ನ ಕೊಡೋದಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಅವರಿಗೆ ಸೂಕ್ತ ಬಹುಮಾನವಿದೆ ಅಂತಂದಾಗ ಒಬ್ಬ ಬಡ ಬ್ರಾಹ್ಮಣ ಮುಂದೆ ಬರ್ತಾನೆ. ಆತನ ಮಗಳು ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಮಾಡಿರ್ತಾಳೆ. ರಾಜನ ಸತ್ತ ಮಗನನ್ನ ಮದುವೆ ಮಾಡ್ಕೊಳ್ತಾಳೆ. ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡಿದ್ರಿಂದ ಸ್ವತಃ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಆಕೆಯ ಪತಿಗೆ ಪುನಃ ಜೀವ ಬರುತ್ತೆ. ಇದು ಭೀಮನ ಅಮಾವಾಸ್ಯೆಯ ವ್ರತದ ಹಿಂದಿನ ಕಥೆ. ಈ ದಿನಕ್ಕೆ ಭೀಮನ ಹೆಸರು ಯಾಕೆ ಅಂತ ಯೋಚಿಸ್ತಿದ್ರೆ ರುದ್ರ ದೇವರ ಮತ್ತೊಂದು ಹೆಸರು ಭೀಮ.